ನನ್ನ ನೆಚ್ಚಿನ ವಿದ್ಯಾರ್ಥಿಗಳ ಇಲ್ಲಿ ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಈಗ ಕೆಲವು ಸಂಖ್ಯೆಗಳನ್ನ ಕೊಟ್ಬಿಟ್ಟು ಈ ಸಂಖ್ಯೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಕೆಲವು ಬದಲಾವಣೆಗಳಾಗಿದೆ, ಆ ಬದಲಾವಣೆಯನ್ನು ಗಮನಿಸಿ ಮುಂದಿನ ಸಂಖ್ಯಾ ವಿನ್ಯಾಸವನ್ನು ಗುರುತಿಸಿ ಅಂತೇಳಿ ಪ್ರತಿ ಲೆಕ್ಕದಲ್ಲೂ ಕೂಡ ನಿಮಗೆ ಮುಂದಕ್ಕೆ ಮುಂದಿನ ಸಂಖ್ಯೆಯನ್ನು ಮುಂದಿನ 3 ಸಂಖ್ಯೆಗಳನ್ನ ಬರೆಯೋದಕ್ಕೆ ಹೇಳಿದ್ದಾರೆ ಮಕ್ಕಳೇ. ಬರೆಯೋಣ ಮುಂದಿನ 3 ಸಂಖ್ಯೆಗಳನ್ನ. ಎಸ್, ಓಕೆ, ರೈಟ್, ಸರಿ. ಏನ್ ಬದಲಾವಣೆ ಆಗ್ತಾ ಇದೆ ನೋಡಿ, ಹೋಗ್ತಾ ಹೋಗ್ತಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದಶಾಂಶ ಬಿಡಿ ಸ್ಥಾನ ಸಮ ಇದೆ, 10ನೇ ಒಂದರ ಸ್ಥಾನ ಸಮ ಇದೆ, 100ನೇ ಒಂದರ ಸ್ಥಾನ ಸಮ ಇಲ್ಲ. ಇಲ್ಲಿ ಏನು ಇಲ್ವಲ್ಲ, 0 ಏನಿಲ್ಲ, 0 ಇದೆ. ಇಲ್ಲಿ 5 ಇದೆ. ಅಂದ್ರೆ ಇದಕ್ಕಿಂತ ಇದು ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿರ್ಬೋದು ಇದು? ಎಷ್ಟು ದೊಡ್ಡದಾಗಿದೆ ಅಂತ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? 4.45 ಕಳಿಬೇಕು. ಕಳೆದ್ಬಿಡೋಣ. 4.45 4.4 ಕಳೀರಿ. ಇಲ್ಲಿ ಏನಿಲ್ಲ, 0 ಹಾಕೊಳ್ಳಿ. 5 0 ಹೋದ್ರೆ 5, 4 4 ಹೋದ್ರೆ 0, 4 4 ಹೋದ್ರೆ 0. ಯಾವಾಗ ಈಗ ಇಲ್ಲಿಂದ ಇಲ್ಲಿ ಮತ್ತೇನಾಯ್ತು, ಬೆಲೆ ಜಾಸ್ತಿ ಆಗಿದೆ. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು ಅಂತ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? ಕಳೀರಿ. 4.5 ದೊಡ್ಡದು, ಅದ್ರ 4.45 ಕಳೆದ್ಬಿಡಿ ಮಕ್ಕಳೇ. ಇಲ್ಲೇನಿಲ್ಲ ಅಂದ್ರು 0 ಹಾಕೊಳ್ಳಿ. 0 ಹೋದ್ರೆ 0 ದುಡ್ಡಿದೆ ನಿಮ್ಮ ಹತ್ರ, ಮತ್ತೆ ಏನು ಖರ್ಚು ಮಾಡ್ತೀರಿ? ಓ ಹಾಗೆ, ಹಂಗೆ ಕಳಿಯೋಬೇಡಿ ಆಯ್ತಾ. ಸಾಲ ತಗೊಳ್ಳಿ. ಸಾಲ ತಗೊಂಡು 10 ಆಯ್ತು. 10 ಹೋದ್ರೆ 5. ಇಲ್ಲಿ ಎಷ್ಟಿದೆ? ಇಲ್ಲಿ 4 4 ಹೋದ್ರೆ 4 4 ಹೋದ್ರೆ ಸೊ ಎಷ್ಟು ಜಾಸ್ತಿ ಆಯ್ತು? ಹೌದು, ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ 0.05 0.05 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಇದಕ್ಕೆ 0.05 ಇದು ಬರುತ್ತೆ, ಇದಕ್ಕೆ 0.05 ಇದು ಬರುತ್ತೆ. ಹಾಗಾದ್ರೆ ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ ಹೌದು, ಅದಕ್ಕೆ 0.05 ಸೇರಿಸಿ. ಯಾವುದಕ್ಕೆ? 4.5ಕ್ಕೆ 0.05 ಸೇರಿಸಿ. ಇದೇನಿಲ್ಲ, 0 ಹಾಕೊಳ್ಳಿ. ಸೇರಿಸಬೇಕು. ಅದು ಏನು ಮಾಡಬೇಕು ನೋಡಿ ಮಕ್ಕಳು, ಎಷ್ಟು ಹೆಚ್ಚಳ ಆಗ್ತಾ ಇದೆ ಅಂತ ತಿಳ್ಕೊಬೇಕಾದ್ರೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಳೀತಾ ಇದ್ದೆ. ಈಗ ಇಷ್ಟು 0.05 ಜಾಸ್ತಿ ಆದರೆ ಏನಾಗ ಎಷ್ಟು ಸಿಗುತ್ತೆ ಅಂತ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಕೂಡಬೇಕು. ಕೂಡಿ 4.5 0 5 ಕುಡಿದ್ರೆ 5, 5 0 ಕುಡಿದ್ರೆ 5, 4 + 0 4, 4.55 ಬಂತು. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 0 ಕೂಡಿ 5 5 10 0 ದಶಕ 1 5 1 6 4.6 ಅಲ್ಲ. ಆ ಕಡೆ ಬರೀ 0 ಇದೆ, ಬದಲು ಬರೀಬಹುದು, ಬಿಟ್ಟರೆ ಬಿಡ್ಬೋದು. ಮುಂದೆ ಇನ್ನೊಂದು ಸಂಖ್ಯೆ ಬೇಕಾದ್ರೆ ಏನು ಮಾಡಬೇಕು? 0.05 ಕೂಡಿ ಆಯ್ತಾ. ಎಷ್ಟು ಕೂಡಿ? 0 5 ಕುಡಿದ್ರೆ 6 + 0 6 ಎಷ್ಟು ಬಂತು? 4.65 ಅನ್ನುವಂತಹ ಒಂದು ದಶಮಾಂಶ ಸಂಖ್ಯೆ ನಮಗೆ ಸಿಗ್ತದೆ. ಹೀಗೆ ಇಲ್ಲಿರುವಂತಹ ಒಂದು ಬದಲಾವಣೆಯನ್ನು ಗಮನಿಸ್ಬೇಕಂತೆ. ಗಮನಿಸ್ಬಿಟ್ಟು ಮುಂದಿನ 3 ಸಂಖ್ಯೆಗಳನ್ನ ಬರೀರಿ ಅಂತಾರೆ. ಈ ಸಂಖ್ಯಾ ವಿನ್ಯಾಸ ನೋಡಿ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ? ಬೆಲೆ ಜಾಸ್ತಿ ಆಗ್ತಾ ಇದಲ್ಲ. ಎಷ್ಟು ಜಾಸ್ತಿ ಆಗಿರ್ಬೋದು ಅಂತ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? ಕಳಿಬೇಕು. ದೊಡ್ಡ ಸಂಖ್ಯೆ 25 26. ಸೊ ದೊಡ್ಡ ಸಂಖ್ಯೆ ಫಸ್ಟ್ ಬರೀತೀವಿ ಮಕ್ಕಳ. ಕಳಿಬೇಕಾದ್ರೆ ನೋಡಿ, ಬಿಡಿ ಬಿಡಿ 10ನೇ ಒಂದು 10ನೇ ಒಂದು ಎಲ್ಲ ಕಟ್ಟ ಬರ್ತೀವಲ್ಲ. 5 ಹೋದ್ರೆ 0, 2 ಹೋದ್ರೆ ಸಾಲ ತಗೊಳ್ಳಿ. 12 ಹೋದ್ರೆ 5.5 ಇಲ್ಲಿ 5 ಇದೆ. 5 0 2 ಹೋದ್ರೆ ಎಷ್ಟು ಜಾಸ್ತಿ ಆಯ್ತು? 0.5 ಜಾಸ್ತಿ ಆಗ್ತದೆ. ಅಂದ್ರೆ ಇದಕ್ಕೆ 0.5 ಕುಡಿದ್ರೆ ಇದು ಬರುತ್ತೆ, ಇದಕ್ಕೆ 0.5 ಕುಡಿದ್ರೆ ಬರುತ್ತಾ ನೋಡಿ. 5 7.62 ಹೌದಲ್ವಾ? ಅಂದ್ರೆ ಈಗ ಅದರ ಮುಂದಿನ ಸಂಖ್ಯೆಗಳು ಬೇಕಾದ್ರೆ ನಾನು ಏನ್ ಮಾಡ್ಬೇಕು? 0.5 ಅದಲ್ಲ, ಇದಕ್ಕೆ 0.5 ಕೂಡ್ಬೇಕು. ಕೂಡೋಣ. ಎಸ್ ಕೂಡಿ 5 5 7 ನೋ 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 ರಾಂಗ್. 12ಕ್ಕೆ 2 ದಶಕ 1 ಬಿಂದು ಇಟ್ಕೊಳ್ಳಿ. 6 1 7 2 ಎಷ್ಟು ಬಂತು? 27.25. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ ಏನ್ ಮಾಡ್ಬೇಕು? 0.5 ಕೂಡಿ 5 7 27.75. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ ಏನ್ ಮಾಡ್ಬೇಕು? 0.5 ಕೂಡಿ
5 5 12 12 2 ದಶಕ 1 8 8 2 28.25 ಕಷ್ಟವ ಮಕ್ಕಳ ಇಲ್ಲ ತುಂಬ ಸುಲಭ. ಸೊ ನೀವು ಇಲ್ಲಿ ಆಗ್ತಾ ಇರೋ ಬದಲಾವಣೆನ ಸರಿಯಾಗಿ ಗಮನಿಸಿ, ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅಂತ ಗಮನಿಸ್ಬಿಟ್ಟು ಮುಂದಿನ 3 ಸಂಖ್ಯೆ ಬರೆಯೋ ಪ್ರಯತ್ನ ಮಾಡಿ. 10.56 10.67 10.78 ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಎಷ್ಟು ಜಾಸ್ತಿ ಆಗ್ತಿದೆ ನೋಡೋಣ. ಎಸ್ 10.56 ಎಷ್ಟು ಜಾಸ್ತಿ ಆಗ್ತದೆ ತಿಳ್ಕೊಬೇಕಾದ್ರೆ ಕಳಿಬೇಕು. 7 6 1 10 0 ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆ 0.11 ಕೊಡಿದ್ರೆ ಇದು ಸಿಗುತ್ತೆ, ಇದಕ್ಕೆ 0.11 ಕೊಡಿದ್ರೆ ಸಿಗುತ್ತೆ ಅಲ್ಲ, ಡೆಫಿನೆಟ್ ಸಿಗುತ್ತೆ. ಹಾಗಾದ್ರೆ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ ಏನ್ ಮಾಡ್ಬೇಕು, 0.11 ಕೂಡಿ 0.11 ಕೂಡಿ ಕೊಡೋಣ. 8 1 7 1 8 10.89. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ 0.11 ಕೂಡಿ 10 0 ದಶಕ 1 10ಕ್ಕೆ 0 ದಶಕ 1 ಎಷ್ಟಾಯ್ತು 11. ಇದರ ಮುಂದಿನ ಬಿಂದು ಮುಂದೆ 0 ಇದ್ರೆ ಬರೀ ಅವಶ್ಯಕತೆ ಇಲ್ಲಲ್ಲ, ಬೇಡ. ಎಸ್ ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 1 ಕೂಡಿ ಎಷ್ಟು ಬಂತು 11.11. ಮುಂದೆ 3 ಸಂಖ್ಯೆ ಬರೀರಿ ಎಂದು ಬರ್ದಿದೀವಲ್ಲ, ಹಾಗೆ ಇಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಬೆಲೆ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು, 16ರಲ್ಲಿ 13.5 ಕಳಿಬೇಕು. ಹೌದು 16ರಲ್ಲಿ 13.5 ಕಳೀರಿ. ಇಲ್ಲಿ ಏನಿಲ್ವಲ್ಲ, ಹಾ ಓಕೆ 0 5 ಅಂದ್ರೆ 5 0 5 ಹೋಗುತ್ತಾ, ಸಾಲ ತಗೊಳ್ಳಿ. ಎಷ್ಟಾಯ್ತು 10 5 ಪಾಯಿಂಟ್ ಎಷ್ಟಿದೆ ಇಲ್ಲಿ 5 3 ಅಂದ್ರೆ 1 ಅಂದ್ರೆ ಹೋಗ್ತಾ ಹೋಗ್ತಾ ಏನಾಗ್ತಿದೆ, ಹೌದು ಮಕ್ಕಳೇ 2.5 ಜಾಸ್ತಿ ಆಗ್ತಾ ಇದೆ. ಇದಕ್ಕೆ 2.5 ಕುಡಿದ್ರೆ ಇದು ಬರುತ್ತೆ, ಇದಕ್ಕೆ 2.5 ಕುಡಿದ್ರೆ 16 2 18.5. ಹೌದು ಅಂದ್ರೆ ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 18.5ಕ್ಕೆ 2.5 ಕೂಡಿ 5 5 10 10ಕ್ಕೆ 0 ದಶಕ 1 ಪಾಯಿಂಟ್ ಇಟ್ಕೊಳ್ಳಿ. 8 2 ದಶಕ 1 ಬಂದಿದೆ. 11 1 ದಶಕ 1 1 1 2 ಎಷ್ಟಾಯ್ತು 21. ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 2.5 ಕೂಡಿ ಎಷ್ಟು ಸಿಗುತ್ತೆ 5 ಪಾಯಿಂಟ್ 3 2 ಎಷ್ಟಾಯ್ತು 23.5. ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 2.5 ಕೂಡಿ 5 5 10 ದಶಕ 1 ಪಾಯಿಂಟ್ 3 2 5 1 ದಶಕ 1 ಬಂದಿದೆ 6 ಎಷ್ಟು 26.0. ಬಿಂದು ಮುಂದೆ 0 ಇದ್ರೆ ಬರೀ ಅವಶ್ಯಕತೆ ಇದೆಯಾ, ಇಲ್ಲ ಮಕ್ಕಳೇ. ಓಕೆ ರೈಟ್ ಮಕ್ಕಳೇ, ನಿಮ್ಮ ಅಭ್ಯಾಸದಲ್ಲಿ ಹೀಗೆ ಮತ್ತೆ ಕೆಲವು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ. ಇವರು ಆ ಥರ ಬದಲಾವಣೆ ಗಮನಿಸಿ ಮುಂದಿನ 3 ಸಂಖ್ಯೆ ಗುರುತಿಸಿ ಅಂತಾರೆ. ಹೋಗ್ತಾ ಹೋಗ್ತಾ ಬೆಲೆ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು, ಕಳಿಬೇಕಾದ್ರೆ ಮೊದಲು ದೊಡ್ಡ ಸಂಖ್ಯೆ ಬರ್ಕೊತೀನಿ. 9.4ರಲ್ಲಿ 8.5 ಕಳೀರಿ. 4 ಹೋದ್ರೆ ಆಗೋದಿಲ್ಲ, ಸಾಲ ತಗೊಳ್ಳಿ. ಎಷ್ಟಾಯ್ತು 14 ಹೋದ್ರೆ 9 ಪಾಯಿಂಟ್ 8 ಆದ್ರೆ 0 ಅಂದ್ರೆ ಇಲ್ಲಿಂದ ಇಲ್ಲಿಗೆ 0.9 ಜಾಸ್ತಿ ಆಯ್ತು. ಇಲ್ಲಿಂದ ಇಲ್ಲಿಗೆ ಹೌದಾ, ಜಾಸ್ತಿ ಆಗುತ್ತೆ. ಎಷ್ಟು ಗೊತ್ತಾ, ಆಗುತ್ತೆ. ಅಂದ್ರೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನ್ ಮಾಡ್ತಾ ಹೋಗ್ಬೇಕು, 0.9ನ್ನ ಕೂಡ್ತಾ ಹೋಗ್ಬೇಕು. ಅಂದ್ರೆ ಈಗ 10.3 ಮುಂದಿನ ಸಂಖ್ಯೆ ಬೇಕಾದ್ರೆ 0.9 ಕೂಡಿ 9 3 12 ದಶಕ 1 ಎಷ್ಟು ಬಂತು 11.2. ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು, 0.9ನ್ನ ಕೂಡಿ 9 2 11 1 ದಶಕ 1 ಎಷ್ಟಾಯ್ತು 12.1. ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ 0.9 ಕೂಡಿ 9 1 10 10ಕ್ಕೆ 0 ದಶಕ 1 ಬಿಂದು ಇದೆ, ಬಿಂದು ಇಟ್ಕೊಳ್ಳಿ. 2 1 3 1 0 1 ಎಷ್ಟು ಬಂತು 13. ವೆರಿ ಗುಡ್ ರೈಟ್. ಸೊ ಹಾಗೆ ಇಲ್ಲಿ ಇನ್ನು ಕೆಲವು ಸಂಖ್ಯೆ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲೂ ಕೂಡ ಹಾಕ್ತಾರೆ ಬದಲಾವಣೆ ಗಮನಿಸಿ ನೋಡಿ. ಎಷ್ಟು ಏನಾಗ್ತಾ ಇದೆ, ಎಷ್ಟು ಕಮ್ಮಿ ಆಗ್ತಿರ್ಬೋದು ಗೊತ್ತಿಲ್ಲಲ್ಲ. ಎಷ್ಟು ಕಮ್ಮಿ ಆಗ್ತಿದೆ ಅಂತ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು, ಕಳಿಬೇಕು. 5ರಲ್ಲಿ 4.95ನ್ನ ಕಳೀರಿ. ಈ ಕಡೆ 10 1 10 ಖಾಲಿ ಇದೆ. ಏನು ಮಾಡಲಿ, ಬಿಂದು ಹಾಕೊಂಡು 0 ಹಾಕೊಳ್ಳಿ. 0 ಇಲ್ಲೋದ್ರೆ
ಸಾಲ ಕೇಳಿ, ಅದು ಪಕ್ಕ ಬಿಡಿಸ್ತಾನ ಕೇಳಿ. ಒಂದು ಒಂದು ಇಲ್ಲಿ ಬಂದ್ರೆ 9 ಒಂಬತ್ತು. 10 ಆಗುತ್ತೆ. 10 10 ಇವರಿಗೆ ಒಂದು ಕೊಡು. ಒಂದು ಕೊಟ್ಟರೆ ಎಷ್ಟು ಇತ್ತು? 9. ಒಂದು ಇಲ್ಲಿ ಬಂದ್ರೆ 10 10 5 ಹೋದ್ರೆ 5 9 9 ಹೋದ್ರೆ 0 5 4 ಇಲ್ಲಿ ಎಷ್ಟಿದೆ? 4 4 4 ಹೋದ್ರೆ 1 ಅಂದ್ರೆ 4 ಹೋದ್ರೆ 0. ಅಂದ್ರೆ ಇಲ್ಲಿಂದ ಇಲ್ಲಿಗೆ 0.05 ಕಮ್ಮಿ ಆಯ್ತು. ಅಂದ್ರೆ ಇದ್ರ 0.05 ಕಳೆಯಬೇಕು. ಕಳೆದ್ರೆ ಇದು ಬರುತ್ತೆ. ಇದ್ರ 0.05 ಕಳೆದ್ರೆ ಇದು ಬರುತ್ತಾ ಇಲ್ವಾ? ಎಸ್, ಡೆಫಿನೆಟ್ ಆಗಿ ಬರುತ್ತೆ ಮಕ್ಕಳೇ. ನೋಡಿ ಬೇಕಾದ್ರೆ ಕಳೆದು 5 0 ಹೋದ್ರೆ 5, 9 9 0, 4 4 0. 0.5 ಬರ್ತಾ ಇದೆಯಾ ಇಲ್ಲ? ಹೌದು. ಸರಿ, ಇದ್ರ 0.05 ಕಳೆಯೋಣ. 0.05 ಕಳೆದು ನೋಡಿ. 5 5 0, 9 0 9, 4 0 4 ಬರ್ತಾ ಇದೆಯಾ ಇಲ್ವಾ? ಅಂದ್ರೆ ಈಗ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದ್ರಲ್ಲಿ ಏನ್ ಮಾಡ್ಬೇಕು? 4.9ರಲ್ಲಿ ಹೌದು. ಈಗ ಫಸ್ಟ್ ಅಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ನೋಡಿ, ಆ ಬದಲಾವಣೆಗೆ ತಕ್ಕಂತೆ ನೀವು ಲೆಕ್ಕ ಮಾಡ್ಕೊಳ್ತಾ ಹೋಗಿ. ಕಳಿಬೇಕಲ್ಲ, ಕಳೀರಿ. 0 5 ಓವರ್ ಸಾಲ ತಗೊಳ್ಳಿ. 10 10 5 5 ಎಷ್ಟಿದೆ ಅಲ್ಲಿ? 8 8 0 ಹೋದ್ರೆ 8. 4 0 ಹೋದ್ರೆ 4.8 4.85. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ 0.05 ಕಳೆಯಿರಿ. 0.05 ಕಳೀರಿ. 5 5 ಹೋದ್ರೆ 8 0 ಹೋದ್ರೆ 8. 4 0 ಹೋದ್ರೆ 4.8. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ 0.05 ಕಳೀರಿ. 10 5 ಹೋದ್ರೆ 5 ಎಷ್ಟಿದೆ ಇಲ್ಲಿ? 7 7 0 ಹೋದ್ರೆ 7 ಪಾಯಿಂಟ್ 4 ಎಷ್ಟು ಬಂತು? 4.75 ಅದರ ಮುಂದಿನ ಸಂಖ್ಯೆ ಆಗಿರುತ್ತೆ. ಹೀಗೆ ಮುಂದಿನ 3 ಸಂಖ್ಯೆ ಗುರುತಿಸಿ ಅಂತಾರೆ. ಕಷ್ಟ ಅನ್ಸುತ್ತಾ? ಇಲ್ಲ ಮಕ್ಕಳ. ಓಕೆ, ರೈಟ್. ಹಾಗೆ ಇಲ್ಲೂ ಕೂಡ ಏನು ಬದಲಾವಣೆ ನೋಡಿ ಮಕ್ಕಳ. ಫಸ್ಟ್ ನೀವು ಅಲ್ಲಿ ಏನು ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ? ಜಾಸ್ತಿ ಆಗ್ತಿದ್ರೆ ಎಷ್ಟು ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತದೆ ಎಷ್ಟು ಕಡಿಮೆ ಆಗ್ತಾ ಇದೆ ನೋಡಿ. ಆ ಕೆಲಸನ ಹಾಗೆ ಮುಂದುವರಿಸ್ತಾ ಹೋಗಿ. 12 ಇದ್ದ 11 ಆಯಿತು. ಏನಾಯ್ತು ಬೇರೆ? ಎಷ್ಟು ಕಡಿಮೆ ಆಯ್ತು ನೋಡೋಣ. ಏನು ಮಾಡಬೇಕು? ಕಳಿಬೇಕು. ದೊಡ್ಡ ಸಂಖ್ಯೆ 12ರಲ್ಲಿ ಚಿಕ್ಕ ಸಂಖ್ಯೆ 11.95 ಕಳೀರಿ. 5 5 ಹೋದ್ರೆ 4 9 ಹೋದ್ರೆ ಸಾಲ ತಗೊಳ್ಳಿ. ಎಷ್ಟಾಯ್ತು? 14 9 ಹೋದ್ರೆ 5 ಪಾಯಿಂಟ್ ಎಷ್ಟಿದೆ ಇಲ್ಲಿ? 11 11 ಹೋದ್ರೆ 1 1 0 1 1 0. ಅಂದ್ರೆ ಎಷ್ಟು ಕಮ್ಮಿ ಆಯ್ತು? 0.5 ಕಮ್ಮಿ ಆಯ್ತು. ಅಂದ್ರೆ ಈಗ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ 0.5 ಇದರಲ್ಲಿ ಕಳಿಬೇಕು. ಮೂರನೇ ಸಂಖ್ಯೆ ಮುಂದಿನ ಸಂಖ್ಯೆ ಬೇಕಾದ್ರೆ ಇದರಲ್ಲಿ 0.5 ಕಳೀರಿ. ಕಳಿಯೋಣ. ಇಲ್ಲೇನಿಲ್ಲ 0 ಇರುತ್ತೆ. 5 0 ಹೋದ್ರೆ 4 5 ಹೋದ್ರೆ ಹೋಗುತ್ತಾ? ಸಾಲ ತಗೊಳ್ಳಿ. ಎಷ್ಟಾಯ್ತು? 14 5 ಹೋದ್ರೆ 9. ಇಲ್ಲಿ ಎಷ್ಟಿದೆ? ಒಂದು ಸಾಲ ಕೊಟ್ರಲ್ಲ. 11 10 ಆಯ್ತು. 10 0 ಹೋದ್ರೆ 10 ಎಷ್ಟು ಬಂತು? 10.95 ಬಂತು. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದರಲ್ಲಿ 0.5 ಕಳೆದು ಬಿಡಿ. ಕಳಿಯೋಣ. 5 0 ಹೋದ್ರೆ 9 5 4. 10 0 ಹೋದ್ರೆ 10.45. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದರಲ್ಲಿ 0.5 ಕಳೀರಿ. 5 0 ಹೋದ್ರೆ 4 5 ಹೋದ್ರೆ 9. ಸಾಲ ಕೇಳಿ ಕೊಡ್ತಾರಾ? ಇವ್ ತೆಗಿದ್ಯಾ? ಇಲ್ಲ. ಹತ್ರ ಸ್ಥಾನ ಕೇಳಿ ಕೊಡ್ತಾರ ಇಲ್ಲ? ಎಷ್ಟು? 1 ಇಲ್ಲಿ ಬಂದ್ರೆ 10 ಇವರಿಗೆ 1 ಕೊಟ್ರೆ ಉಳಿಯುವುದು 9. 1 ಇಲ್ಲಿ ಬಂದ್ರೆ 10 ನಿಮ್ ತಕ್ಕ 4 14. 14 ಹೋದ್ರೆ 9 ಪಾಯಿಂಟ್ ಎಷ್ಟಿದೆ ಇಲ್ಲಿ? 9 0 ಹೋದ್ರೆ 9 ಎಷ್ಟು ಬಂತು? ಹೌದು, 9.95 ನಿಮಗೆ ಮೂರನೇ ಮುಂದಿನ ಸಂಖ್ಯೆ ಆಗಿ ಸಿಗುತ್ತೆ ಮಕ್ಕಳೇ. ಹೀಗೆ ಇಲ್ಲಿ ಆಗ್ತಾ ಇರೋ ಬದಲಾವಣೆಯನ್ನು ಫಸ್ಟ್ ಗಮನಿಸಿ. ಆ ಬದಲಾವಣೆನ ಹಾಗೆ ಮುಂದುವರಿಸ್ಕೊಂಡು ಹೋಗಿ ನಿಮಗೆ ಆ ಸಂಖ್ಯಾ ವಿನ್ಯಾಸ ಪೂರ್ಣಗೊಳ್ಳುತ್ತೆ. ಇಲ್ಲಿ ನೋಡಿ 36.5 33 29.5 ಕಡಿಮೆ ಆಗ್ತಾ ಇದೆ. ಎಷ್ಟು ಕಮ್ಮಿ ಆಗ್ತಿದೆ ನೋಡೋಣ. ಕಳೆದು ನೋಡಿ ಎಷ್ಟು. ಏನಿಲ್ಲ 0 ಹಾಕೋತೀವಿ. 5 0 ಹೋದ್ರೆ 5 6 3 ಹೋದ್ರೆ 3 3 ಹೋದ್ರೆ ಎಷ್ಟು ಕಮ್ಮಿ ಆಯ್ತು? 3.5. ಅಂದ್ರೆ 3.5 ಕಳೆದ್ರೆ ಇದು ಸಿಗುತ್ತೆ. ಹೌದಾ? 3.5 ಕಳೆದ್ರೆ ಇದು ಸಿಗುತ್ತೆ. ಇದು ಬೇಕಂದ್ರೆ 3.5 ಕಳೆದ್ರೆ ಸಿಗುತ್ತಾ? ನೋಡೋಣ. 33 29.5 ಇಲ್ಲೇನಿಲ್ಲ ಅಂದ್ರೆ ಬಿಂದು 0 ಇರುತ್ತೆ. 0 ಇದಾವಲ್ಲ, ಸಾಲ ತಗೊಳ್ಳಿ. ಎಷ್ಟಾಯ್ತು? 10 5 ಹೋದ್ರೆ 5 ಎಷ್ಟಿದೆ? 32 ಇದೆ. 32 29 ಹೋದ್ರೆ 3. ಅಂದ್ರೆ ಇದಕ್ಕಿಂತ ಇದು 3.5 ಕಮ್ಮಿ, ಇದಕ್ಕಿಂತ ಇದು 3.5 ಕಮ್ಮಿ. ಅಂದ್ರೆ ಮುಂದಿನ ಸಂಖ್ಯೆಗಳಲ್ಲೂ ಕೂಡ ಎಷ್ಟು ಕಮ್ಮಿ ಆಗ್ತಾ ಹೋಗ್ಬೇಕು? 3.5 ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ಈಗ ಇದು ಮುಂದಿನ ಸಂಖ್ಯೆ ಬೇಕಾದ್ರೆ ಇದರಲ್ಲಿ 3.5
ಏನು ಮಾಡಬೇಕು? ಕಳಿಬೇಕು. ಕಳಿಬೇಕು. ಕಳಿಯೋದ್ರೆ ಹಾ. ಎಷ್ಟು ಕಳೀರಿ? 5 5 ಹೋದ್ರೆ 0 0, 9 3 ಹೋದ್ರೆ 7 ಹೌದಾ? ಅಲ್ಲ ಎಷ್ಟು? 6 6, 2 0 ಹೋದ್ರೆ 2 ಎಷ್ಟು ಬಂತು? 26 26. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ 3.5 ಕಳಿಬೇಕು. 3.5 ಕಳೀರಿ. 0 5 ಹೋದ್ರೆ ಹೋಗಲ್ಲ. ಸಾಲ ತಗೊಳ್ಳಿ. 10 10 5 ಹೋದ್ರೆ 5 5. ಬಿಂದು ಇದೆ, ಬಿಂದು ಇಟ್ಕೊಳ್ಳಿ. ಎಷ್ಟಿದೆ ಇಲ್ಲಿ? 5 5 3 ಹೋದ್ರೆ 2 2 0 ಹೋದ್ರೆ 2 ಎಷ್ಟು ಬಂತು? 22.5 22.5 ಬಂತು. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ 3.5 ಕಳಿಬೇಕು. 3.5 ಕಳೀರಿ. 5 5 ಹೋದ್ರೆ 0. 2 3 ಹೋದ್ರೆ ಹೋಗಲ್ಲ. ಸಾಲ ತಗೊಳ್ಳಿ. 12 12 3 ಹೋದ್ರೆ 12 3 ಹೋದ್ರೆ 9 9. ಎಷ್ಟಿದೆ ಇಲ್ಲಿ? 1 1 0 ಹೋದ್ರೆ 1 ಎಷ್ಟು ಬಂತು? 19 19.0 ಅಂದರೆ 19. ಹೀಗೆ ಮಕ್ಕಳೇ, ನೀವು ಅಲ್ಲಿ ಆಗ್ತಾ ಇರೋ ಬದಲಾವಣೆ ಗಮನಿಸಿ ಅದೇ ಬದಲಾವಣೆಯನ್ನು ಮುಂದುವರಿಸ್ತಾ ಹೋಗಿ ಆ ಸಂಖ್ಯಾ ವಿನ್ಯಾಸನ ಪೂರ್ಣಗೊಳಿಸಿ.